ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಗಾಯ್ಸ್. ಇವತ್ತು ನಾವು ಆಡ್ತಾ ಇದ್ದೀರಿ ಐಡಲ್ ಬ್ಯಾಂಕ್ ಸಿಮ್ಯುಲೇಟರ್ ಪಾರ್ಟ್ 3. ಇದು ಲಾಸ್ಟ್ 2 ಎಪಿಸೋಡು ಹಾಕಿದ್ದೆ ನಾನು, ನೀವು ಸಪೋರ್ಟ್ ಕೊಟ್ಟಿದ್ರಿ, ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಆಡ್ತಾ ಇದ್ದೀನಿ ಬ್ಯಾಂಕ್ ಸಿಮ್ಯುಲೇಟರ್. ಲಾಸ್ಟ್ ಎಪಿಸೋಡಲ್ಲಿ ಬಂದು ನಾನು ಫುಲ್ಲು ಅದು ಬ್ಯಾಂಕ್ ಲೋನ್ ರಿಕವರಿ ಅಲ್ಲೇ ಗಂಟ ತೊಗೊಳೋಣ ಅಂದ್ಕೊಂಡಿದ್ದೆ. ಲಾಸ್ಟ್ ಎಪಿಸೋಡಲ್ಲಿ ಆಗಿಲ್ಲ. ಈ ಎಪಿಸೋಡಲ್ಲಿ ಚಿಕ್ಕದಾಗ್ತಿದೆ. ಎಷ್ಟು ಎತ್ಕೊಂಡ ಅಪ್ಪಿ ಕೊಡು ಅಮೌಂಟು. ಗಾಯ್ಸ್, ಒಳಗಡೆಯಿಂದ ಅಮೌಂಟ್ ಎತ್ಕೊಂಬಂದು ಫಸ್ಟು ಅಮೌಂಟ್ ಎತ್ಕೊಂಬಂದು ಎಲ್ಲ ಹಾಕ್ಬಿಡೋಣ. ಇಲ್ಲಿಗೂ ಎಲ್ಲ ನಂಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರನೇ ಒಂದು ನಿಮಿಷ ಎತ್ಕೊಳ್ಳೋಣ. ಎಲ್ಲ ಎತ್ಕೊಂಬಿಡು, ಎತ್ಕೊಂಬಿಟ್ಟು ಅಲ್ಲಿ ಹಾಕೋಬಿಡು, ಹೇಳ್ತೀನಿ. ಹೌದಾ ಗೈಸ್, ನನಗೆ ಅಮೌಂಟ್ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲೊಂಚೂರು ಎತ್ತಾ ಇದು ಯಾವ್ದು ಗಾಯ್ಸ್, ಆಯ್ತಾ? ಇಲ್ಸಿ. ಹಾಂ, ಇಷ್ಟನಾ? ಫಸ್ಟು ಇಲ್ಲಿ ಕೊಟ್ಬಿಡೋಣ. ಫಸ್ಟು ಎಲ್ಲ ಲೋನ್ ಕೊಟ್ಬಿಡೋಣ. ಓಕೆನಾ? ನಿಮಗೆ ಸರ್ 550 ರೂಪಾಯಿ, 550 ರೂಪಾಯಿ. ಓಕೆ, ತಗೊಳ್ಳಿ ಸರ್, ಹೋಗಿ ಸರ್, ನೀವು ಬೇಗ 450 ರೂಪಾಯಿ. ಓಕೆ, ಹೋಗಿ ಸರ್, ಬೇಗ ಹೋಗಿ ಸರ್, ಬೇಗ ಹೋಗಿ ಸರ್. 630 ರೂಪಾಯಿ ಮೇಡಮ್, ಹೋಗಿ ಮೇಡಮ್, ಬೇಗ ಮೇಡಮ್ ಹೋಗಿ. ಈ ಎಪಿಸೋಡಲ್ಲಿ ಗಾಯ್ಸ್ ಏನೋ ಒಂದು ಮಾಡೋಣ ಗಾಯ್ಸ್. ಈ ಎಪಿಸೋಡಲ್ಲಿ ಹೇಳ್ತೀನಿ, ಒಂದು ನಿಮಿಷ. ಇಲ್ಲಿ ಕಸ್ಟಮರ್ ಜಾಸ್ತಿ ಆದರೆ ಇಲ್ಲ ಅಮೌಂಟ್ ಎತ್ಕೋ ಗೈಸ್. ಇಲ್ಲೊಂದೊಬ್ರನ್ನ ಹೈಯರ್ ಮಾಡಬೇಕು. ಓಕೆನಾ? ಇಲ್ಲೊಂದೊಬ್ರನ್ನ ಹೈಯರ್ ಮಾಡೋಣ. ಯಾವಾಗಂತ ನೋಡೋಣ ಇರ್ರಿ ನಿಮಿಷ. ಮೇಡಮ್, ನಿಮ್ಗೆ ಎಷ್ಟು ಬೇಕು ಮೇಡಮ್? 475. ಓಕೆ ಮೇಡಮ್, ತಗೊಳ್ಳಿ ಮೇಡಮ್. ನೆಕ್ಸ್ಟ್ ಬನ್ನಿ ಮೇಡಮ್, 700 ರೂಪಾಯಿ. ಗೈಸ್, ಬರೀ ಡೆಪಾಸಿಟೇ ಜಾಸ್ತಿ ಆಗ್ತೈತೆ, ಡೆಪಾಸಿಟೇ ಆಗ್ತಾಯಿಲ್ಲ. ಬರೀ ಇನ್ನು ಈ ಹೋಗೋದು ಮಾತ್ರ ಜಾಸ್ತಿ ಹೋಗ್ತಾಯಿದೆ ಗೈಸ್. ಏನು ಮಾಡೋಣ ಹೇಳ್ರಿ? 500 ರೂಪಾಯಿ ತಗೋ, ಲೀವ್. ನೆಕ್ಸ್ಟ್ ಅಪ್ಪಿ ತಂದೆ, ಇಷ್ಟ ಆಯ್ತು ಅಪ್ಪಿ. ಓ ಗೈಸ್, ಚೆನ್ನಾಗಿ ಮಾಡೋಣ ಇವನು. ಅಣ್ಣ ಚೆನ್ನಾಗಿ ಮಾಡೋಣ. ಇಲ್ಲೊಂದು 3 ಹಾಕೋಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಲೋನ್ ಜಾಸ್ತಿನೇ, ಲೋನ್ ತಗೊಳ್ಳೋರೆ ಜಾಸ್ತಿನೇ ಗೈಸ್. ಲೋನ್ ತಗೊಳ್ಳೋರು ಮಾತ್ರ ಸಿಕ್ಕಾಪಟ್ಟೆ ಅವ್ರು. 550 ರೂಪಾಯಿ. ಓಕೆನಾ? 450 ರೂಪಾಯಿ. ಇರ್ಬೋದು ಇಲ್ಲಿ ನೀವು. ಏನೋ ಇದು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಕಾರ್ ಸಮ್ ಇಸ್ ಅವೈಲೇಬಲ್ ಫಾರ್ ಅನ್ಲಾಕ್ ರಿಕವರಿನಾ? ಗೈಸ್, ಲೋನ್ ರಿಕವರಿ, ಲೋನ್ ಸರ್ವಿಸ್ ಐತೆ. ಲೋನ್ ರಿಕವರಿಗೆ ಇಲ್ಲಿ ಐತಲ್ಲ, ಇದನ್ನ ಓಪನ್ ಮಾಡಿದ್ರೆ ಅದೆಷ್ಟನೇ ಲೆವೆಲ್ ಐತೆ ಅಂತ ನೋಡೋಣ. ಈ ಕಳ್ಳನ ಮಕ್ಳು ಏನ್ರು ಇವರು, ಬರೀ ಇದಕ್ಕೆ ನಿಂತವ್ರಲ್ಲ ಗೈಸ್. ಕಾಸು ಅಷ್ಟಿಲ್ಲ ನನ್ನ ಹತ್ರ. ಎಷ್ಟು ಮಾಡ್ದೋ ತಂದೆ? ಬರೀ ಕಸ್ಟಮರ್ಸ್ ಮಾತ್ರ ಬರೀ ಅದಕ್ಕೆ ಬರ್ತಾರಲ್ಲೇ. ಏನು ಮಾಡೋದು ಇವ್ರಿಗೆಲ್ಲ ಗೈಸ್? 475 ರೂಪಾಯಿ ತಗೊಳ್ರಿ ಮೇಡಮ್. ಎಷ್ಟು ಜನಕ್ಕಾಗೋದೋ ಅಷ್ಟು ಜನಕ್ಕೆ ಕೊಡ್ತೀನಿ ಗೈಸ್. ಏನು ಮಾಡೋಣ, ನನ್ನ ಹತ್ರ ಅಮೌಂಟು ಇಲ್ಲ ಅಷ್ಟು. ಯಾವುದೇ ಇಲ್ಲಿ 500 ರೂಪಾಯಿ ಕಟ್ಟ ಕಟ್ಟಿಟ್ಟು. ಓಕೆ, ಹೋಗಿ ಬೇಗ ಹೋಗ್ರಿ. 550 ರೂಪಾಯಿ. ಇವತ್ತು ಡೇ ಮುಗಿದು 10 ಗಂಟೆ ಆಯಿತು. ಹೋಗ್ರಿ ನೀವು ಬೇಗ 500 ರೂಪಾಯಿ. ಓಕೆ, ಹೋಗ್ರಿ. ಇವತ್ತು ಸ್ವಲ್ಪ ಮಿಕ್ತು ಅಮೌಂಟು ಗೈಸ್ ಸ್ವಲ್ಪ, ಯಾಕಂದರೆ ನನ್ನ ಬ್ಯಾಂಕಿಂದ ಎತ್ಕೊಂಡು ಹಾಕ್ಕೊಂಡಿದ್ದೆ. ನಿಮ್ಗೆ ಎಷ್ಟು ಮೇಡಮ್? 500 ರೂಪಾಯಿ. ಓಕೆ, ಹೋಗಿ ಮೇಡಮ್, ಬೇಗ ಹೋಗಿ ಮೇಡಮ್. ನಮ್ಮ ಶಾಪ್ ಕ್ಲೋಸ್ ಆಯಿತು. ಓಕೆ, ಹೋಗಿ ಸರ್, ಬೇಗ ಹೋಗಿ ಸರ್. 525. ಓಕೆ ಮೇಡಮ್, ಹೋಗಿ ಮೇಡಮ್, ಬೇಗ ಒಂದೇ ನಿಮಿಷ ಸರ್, ಬಂದೆ ಸರ್, 1 ನಿಮಿಷ. ಅಮೌಂಟ್ ಎತ್ಕೊ, ಬೇಗ ಹಾಕೋ ಗೈಸ್. ಇವತ್ತಿಗೆ ಆಗೋಯ್ತು. ನಾಳೆ ಏನು ಮಾಡೋಣ?
ಬೇಗ ಬೇಗ 450 ರೂಪಾಯಿ. ಓಕೆ 450 ರೂಪಾಯಿ ಆಯಿತು ಗೈಸ್. ಎಂಡ್ ಡೇ ಇವತ್ತು ಏನಾಯ್ತು ಅಂತ ನೋಡೋಣ. ಬ್ಯಾಲೆನ್ಸು 0 ಐತೆ, ಕ್ಲೀನಿಂಗ್ 0 ಬಂದೈತೆ, ಬಿಲ್ಸ್ ರಿಟರ್ನು 0 ಬಂದೈತೆ ಗೈಸ್. ಇವಾಗ ಫಸ್ಟು ಹೋಗಿ ಏನು ಮಾಡೋಣ ಅಂದರೆ ಡೇ 7ಅಲ್ಲಿ ನೆಕ್ಸ್ಟ್ ಇಲ್ಲೇನು ಎಷ್ಟನೇ ಲೆವೆಲ್ಗೆ ಅನ್ಲಾಕ್ ಆಗುತ್ತೆ ಅಂತ ನೋಡೋಣ. ಅನ್ಲಾಕ್ ಅಟ್ ಲೆವೆಲ್ 7. ಗೈಸ್ ನೆಕ್ಸ್ಟ್ ಲೆವೆಲ್ಗೆ ಅನ್ಲಾಕ್ ಆಗುತ್ತೆ. ಫಸ್ಟು ಹೋಗ್ಬಿಟ್ಟು ಅಪ್ಗ್ರೇಡ್ ಮಾಡ್ಬೇಕು, ಇದನ್ನು ಅಪ್ಗ್ರೇಡ್ ಮಾಡೋಣ. ಲಿಮಿಟ್ ₹7,500. ₹7,500 ಅಂದರೆ ಎಷ್ಟಿರಬೇಕು? ಯಾವ ನನ್ನ ಮಕ್ಕಳು ಡೆಪಾಸಿಟೇ ಮಾಡ್ತಾಯಿಲ್ಲ. ಏನು ಮಾಡೋಣ ಹೇಳ್ರಿ, ಏನು ಮಾಡೋಣ ಹೇಳ್ರಿ ಗಾಯ್ಸ್, ನೀವೇ ಹೇಳ್ರಿ. ಅಲ್ಲ ನೀವೇ ನೋಡ್ತಿದ್ದೀರಲ್ಲ, ಎಲ್ಲ ಬರೀ ಈಸ್ಕೊಂಡೋಗಾರ ಆಯಿತು. ನಾನು ₹580, ₹425 ಗಾಯ್ಸ್. ಅವಾಗಲೇ 2.5, ₹475. ಮೇಡಮ್ ನಿಮ್ಮ ಒಬ್ಳಿಗೆ ಬಂದರೆ ಸಾಕು, ₹800 ಇಲ್ಲ ಮೇಡಮ್. ಸಾರಿ ಮೇಡಮ್, ಅಷ್ಟಿಲ್ಲ ಮೇಡಮ್ ಅಮೌಂಟು. ಓಕೆನಾ? ಓಕೆ ₹500 ಬಂತಾ ಗೈಸ್? ನನ್ನ ಕೈಯಿಂದ ನಾನೇ ಅವನ್ನ ಹಾಕ್ಕೊಡ್ಬೇಕು. ಬ್ಯಾಂಕಿಂದ ಬತ್ತಾಯ್ತಾ, ಅದನ್ನ ಹಾಕ್ತೀನಿ ಅಷ್ಟೇ. ಏನು ಮಾಡೋಣ ಹೇಳ್ರಿ? ಎರಡಕ್ಕೂ ನಿಂತ್ಕೊಂಡವ್ರು, ನಾನೇನು ಮಾಡಲಿ? ಜನನೇ ಇಲ್ಲ, ಏನು ಮಾಡೋಣ ಹೇಳ್ರಿ? ₹800 ಓಕೆ ತೊಗೊಂಡೋಗ್ರಿ, ಏನು ಮಾಡ್ತೀರಾ? 450, ನೆಕ್ಸ್ಟ್ ₹300 ಕೇಳಿದ್ರೆ ಸಿಗುತ್ತೆ. ಇಲ್ಲ ನಡಿ ಮನೆಗೆ, ನನ್ನ ಹತ್ರ ಇಲ್ಲ ಅಮೌಂಟು. ₹580 ಓಕೆ. ಮನಿ ಫಿಲ್ಲಪ್ ಇಲ್ಲ, ಅಮೌಂಟೇ ಇಲ್ಲ ನನ್ನ ಹತ್ರ. ಮನಿ ಫಿಲ್ಲಪ್ ಇಲ್ಲಿ ಕೋಣೆಗೆ ಮಾಡಲಾ? ಕೋಣೆಗೆ ಮಾಡ್ತೀನಿ ಕೋಣೆಗ. ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟವ್ರು ಇಲ್ಲೇ, ದರಿದ್ರ ನನ್ನ ಮಕ್ಕಳೆಲ್ಲ. ₹600 ಓಕೆ. ಹೋಗಿ ₹500 ಓಕೆ. ಹೋಗಿ ₹450 ಅಷ್ಟೇ, ಮುಗೀತು ಅಷ್ಟೇ. ನಡಿ ಇರಲಿ. ಇನ್ನು ನಮ್ಮ ಹೆಂಗೆ ಕಾಸು ಅಂದ್ಕೊಂಡಿದ್ರೆ ಬ್ಯಾಂಕ್ ಅಂದ್ಕೊಂಡಿದ್ದೀರ ನೀವು? ಇದ್ದಂಗೆ ಕ್ಲೀನ್ ಬೇರೆ ಮಾಡಬೇಕು. ಅಲ್ಲಿ ATM ಬೇರೆ ಕಾಸಿಲ್ಲ ಗಾಯ್ಸ್. ಏನು ಮಾಡೋಣ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ATM ಬರ್ರಿ ಗೈಸ್, ಇದನ್ನು ನೋಡೋಣ ಫಸ್ಟು. 5,000 ಹೈಯರ್ ಕ್ಯಾಶ್ ವಿತ್ಡ್ರಾ ಅಂತೆ. ಡೀಲ್ ವಿತ್ ಕಸ್ಟಮರ್ಸ್ ಅಂತೆ. ಟಾಸ್ಕ್ ಇರೋ ಡೀಲ್ ವಿತ್ ಕಸ್ಟಮರ್ಸ್ ಮಾಡೋಕ್ಕೆ, ಅಲ್ಲಿ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಕಾಶ್ ಎಲ್ಲ ಬಂದು ಹೋಗ್ತಾವ್ರೆ. ಬರಮ್ಮ ಬರ್ರಿ. ಇಲ್ಲೇನು ಮಾಡಬೇಕು? ಡೆಪಾಸಿಟ್ ನಾವು ಮಾಡ್ಬೋದಾ? ಬ್ಯಾಂಕ್ ಟೈಮ್ ಇಸ್ ಓವರ್. ಇವಾಗ ಹೋಗ್ತೀನಿ ಗಾಯ್ಸ್, ಯಾಕಂದರೆ ಸ್ವಲ್ಪ ಅಮೌಂಟು ಆಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು, ಅಮೌಂಟ್ ಕೂಡ ಆಗಿರುತ್ತೆ. ಸ್ವಲ್ಪ ಜನ ಕಸ್ಟಮರ್ಸ್ನು ಇದು ಮಾಡ್ಬೋದು, ಮ್ಯಾನೇಜ್ ಮಾಡೋದು. ಇಲ್ಲಿ 3-4 ಹಾಕೋಣ, ಇಲ್ಲಿ 4 ಹಾಕೋಣ. ಬೇಗ ಬರ್ರಿ. 5 ಜನ ಅವರೇ ಗೈಸ್. 5 ಜನಕ್ಕೆ ₹500 ಅಂದರೆ ₹2,500 ಆಗ್ತದೆ. ₹2,500 ಎಲ್ಲೈತೆ. ಇವನು ₹650 ಇಸ್ಕೊಂತಾನೆ ನನ್ನ ಮಗವನು. ನೆಕ್ಸ್ಟ್ ಇವಳು ₹580 ಇಸ್ಕೊಂತಾವಳೆ. ಎಲ್ಲಿಂದ
ಮಾಡೋಣ ಹೇಳ್ರಿ. ಇನ್ನೊಂದು ಇದು ಮುಗಿಸ್ಬಿಟ್ಟು ಡೇ 7 ಓಪನ್ ಆಗೈತೆ. ಈ ಅಮೌಂಟ್ ತೊಗೊಬೇಕು ಇದನ್ನು. ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾನು ಎಲ್ಲ ಐಆರ್ನ ಮಾಡಿದ್ದೀನಿ ಕಸ್ಟಮರ್ಸ್ನೆಲ್ಲ. ಯಾವುದು ಇಲ್ಲಿ ಲೋನ್ ರಿಕವರಿ ನೋಡ್ತಾ ಇರ್ಬೋದು. ಅನ್ಲಾಕ್ ಕಾರ್ ಶೋರೂಮ್ ಅಂತೆ. ಒಂದು ನಿಮಿಷ, ಎಷ್ಟಪ್ಪ ಸ್ಪೆಂಡಿಂಗ್ 15 ಡೈಮಂಡ್ಸ್ ಅಂತೆ. 15 ಡೈಮಂಡ್ಸ್ ನನ್ನ ಹತ್ರ ಇಲ್ಲ. ಕಾರ್ ಶೋರೂಮ್ ಬಂದು ನೆಕ್ಸ್ಟ್ ಎಪಿಸೋಡಲ್ಲಿ ಓಪನ್ ಮಾಡಿಸ್ತೀನಿ ಅಂತ ಹೇಳ್ತಾ, ಇವಾಗ ನೋಡೋಣ. ಫಸ್ಟ್ ಲೋನ್ ರಿಕವರಿ ಮಾಡೋಣ, ಹೆಂಗಿರುತ್ತೆ ಅಂತ. ಅದನ್ನು ಫಸ್ಟು ಹೋಗಿ ನೋಡೋಣ, ಓಕೆನಾ? ಫಸ್ಟ್ ಅದನ್ನು ನೋಡ್ಬಿಟ್ಟು ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀನಿ ಗೈಸ್. ಯಾಕಂದರೆ ಸಾರಿ ಗೈಸ್, ಈ ಎಪಿಸೋಡಲ್ಲೂ ಸ್ವಲ್ಪ ಆಗಿಲ್ಲ. ಯಾಕಂದರೆ ಜನ ಇಲ್ಲೊಂದು ನೋಡ್ತಾ ಇರ್ಬೋದು ನೀವು, ಇಲ್ಲೂ ಹೈಯರ್ ಮಾಡಿದ್ದೀನಿ ಇವ್ರನ್ನ ಸರ್ವಿಸ್ನ. ನೆಕ್ಸ್ಟು ಲೋನ್ ರಿಕವರಿ ಮಾಡೋಣ. ಲೋನ್ ರಿಕವರಿ ಮಾಡೋಕ್ಕೆ ಅಮೌಂಟ್ ಬರ್ತೈತೆ ನಮಗೆ, ಓಕೆನಾ? ಲೋನ್ ರಿಕವರಿ ಮಾಡಿದ್ರೂ ಸ್ವಲ್ಪ 920 ರೂಪಾಯಿನಿಂದ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ನೀವು. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಕಾರ್ ಶೋರೂಮು ಓಪನ್ ಮಾಡೋಣ. ಅಲ್ಲಿ ಕಾರ್ ಶೋರೂಮ್ ಕಾಣಿಸುತ್ತಲ್ಲ, ಅದು ಓಪನ್ ಮಾಡಿ. ಇದೆಲ್ಲ ಇನ್ನೊಂದು 3 ಐಟಮ್ ಐತೆ, ಇದನ್ನು ಓಪನ್ ಮಾಡ್ಬಿಡೋಣ, ಓಕೆನಾ? ನೆಕ್ಸ್ಟ್ ಫುಲ್ ಕಸ್ಟಮರ್ಸ್ ಬರ್ತಾರೆ ಇವತ್ತಂತೂ. ಯಾಕಂದರೆ ಲೋನ್ ರಿಕವರಿ ಬೇಕಂದ್ರೆ ಬೇರೆ ಓಪನ್ ಆಗೈತಲ್ಲ, ಅದಕ್ಕೋಸ್ಕರ ಗೈಸ್. ನೆಕ್ಸ್ಟ್ ಎಪಿಸೋಡಲ್ಲಿ ಪಕ್ಕಾ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಗೈಸ್, ಟೇಕ್ ಕೇರ್ ಗೈಸ್, ಲವ್ ಯು. ಇದೇ ಥರ ಸಪೋರ್ಟ್ ಮಾಡಿರಿ.